ವೀಕ್ಷಕರೇ, ಮಕ್ಕಳಲ್ಲಿ ಪ್ರೀತಿ ಎಲ್ಲರಿಗೂ ಇದ್ದೇ ಇರುತ್ತದೆ. ಹೆಣ್ಣು ಮಕ್ಕಳನ್ನು ನಿರ್ಲಕ್ಷ್ಯದಿಂದ ನೋಡುವ ಸಮಾಜವು ನಮ್ಮಲ್ಲಿದೆ ಎಂದು ನಮಗೂ ಗೊತ್ತು. ಈಗೀಗ ಸರ್ಕಾರ ಹೆಣ್ಣು ಮಕ್ಕಳ ಸಂರಕ್ಷಣೆ ಶಿಕ್ಷಣದಲ್ಲಿ ಉತ್ತೇಜನಕ್ಕಾಗಿ ಹಲವಾರು ಯೋಜನೆಗಳನ್ನ ಮಾಡಿಟ್ಟಿವೆ. ಮಹಿಳೆಯರಿಗೆ ತಿಂಗಳ ಹಣ ಕೊಡುವ ಯೋಜನೆಗಳು ಕರ್ನಾಟಕ ಸಹಿತ ಬಹಳಷ್ಟು ರಾಜ್ಯಗಳಲ್ಲಿ ಜನಪ್ರಿಯವಾಗಿದೆ. ಅವವು ಸರ್ಕಾರಗಳಿಗೆ, ಅವವು ಪಾರ್ಟಿಗಳಿಗೆ ಈ ಯೋಜನೆಗಳ ಮೂಲಕ ರಾಜಕೀಯ ಲಾಭ ಅಥವಾ ಇಂಟ್ರೆಸ್ಟ್ ಇರುತ್ತದೆ, ಇರ್ಲಿ ಬಿಡಿ. ಆದರೂ ಮಹಿಳೆಯರು ಈ ಯೋಜನೆಗಳ ಫಲಾನುಭವಿಗಳಾಗುತ್ತಿದ್ದಾರೆ ಎಂಬುದಂತೂ ಸತ್ಯವೇ ಆಗಿದೆ. ಆದರೆ ಒಬ್ಬ ತಂದೆಯಾದವನು ಗಂಡಿರ್ಲಿ ಹೆಣ್ಣಿರ್ಲಿ ತಮ್ಮ ಮಕ್ಕಳನ್ನು ಸಮಾನವಾಗಿ ಪ್ರೀತಿಸುತ್ತಾರೆ. ನೋಡಿ, ತನ್ನ ಹೆಣ್ಣು ಮಗಳನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ತಂದೆಯೊಬ್ಬರು ಈ ಚಿತ್ರದಲ್ಲಿದ್ದಾರೆ. ಬಜರಂಗರಾಮ್, ಛತ್ತೀಸ್ಗಢದ ಜಮ್ಶೆಡ್ಪುರದವರು. ತನ್ನ ಮಗಳಾದ ಚಂಪಾಳ ಬಹುದಿನಗಳ ಆಸೆಯಾದ ಒಂದು ಸ್ಕೂಟರ್ ಅನ್ನು ಅವಳಿಗೆ ಕೊಡಿಸುವುದಕ್ಕಾಗಿ ಕೃಷಿಕನಾಗಿರುವ ಈ ತಂದೆ ಮಾಡಿದ್ದೇನು ಗೊತ್ತೇ? ಮಗಳಿಗೆ ಸ್ಕೂಟರ್ ಕೊಡಿಸಲು ಉಳಿತಾಯ ಮಾಡಿ ಒಂದೊಂದು ದಾಂಡೆಗಳನ್ನು ಪೆಟ್ಟಿಗೆಗೆ ಹಾಕಿಟ್ರು. ಸ್ಕೂಟರ್ ಖರೀದಿಗಾಗಿ ಶೋರೂಮಿಗೆ ಬಂದಾಗ ಅದನ್ನು ಗೋಣಿ ಚೀಲದಲ್ಲಿ ತುಂಬಿ ತಂದ್ರು. ಅವರಿಗೆ ತನ್ನ ಮಗಳ ಆಸೆ ಈಡೇರಿಸಿಕೊಡಬೇಕಿತ್ತು ಅಷ್ಟೇ. ಅದಕ್ಕಾಗಿ ಹಣ ಸಂಗ್ರಹಿಸಬೇಕಿತ್ತು ಇಷ್ಟೇ. ಬಜರಂಗರಾಮ್ ರೈತ ಬೇರೆ, ಆದರೆ ಉದ್ದೇಶ ಈಡೇರಿಸುವುದಕ್ಕೆ ಇವ್ಯಾವುದು ಬಜರಂಗರಾಮ್ಗೆ ಅಡ್ಡೆ ಆಗಲೇ ಇಲ್ಲ. ತನ್ನ ಸಂಪಾದನೆಯಲ್ಲಿ ಒಂದು ಸಣ್ಣ ಮೊತ್ತವನ್ನು ನಾಣ್ಯ ರೂಪದಲ್ಲಿ ಪೆಟ್ಟಿಗೆಯಲ್ಲಿ ಹಾಕ್ತಾ ಬಂದರು. ಹೀಗೆ ಸಂಗ್ರಹಿಸಿದ ಹಣವನ್ನು ಒಂದು ಗೋಣಿ ಚೀಲದಲ್ಲಿ ತುಂಬಿ ಸ್ಕೂಟರ್ ಖರೀದಿಗೆ ಶೋರೂಮ್ಗೆ ತೆಗೆದುಕೊಂಡು ಬಂದರು. ಅದನ್ನು ಎಣಿಸಿ ನೋಡಿದಾಗ 40,000 ರೂಪಾಯಿಯ ಕಾಯಿನ್ಗಳಿದ್ವು. ಸ್ಕೂಟರ್ ಖರೀದಿಸಲು 1,00,000 ರೂಪಾಯಿ ಆದ್ರೂ ಬೇಕಲ್ವಾ? ಮಿಕ್ಕುಳಿದ ಹಣಕ್ಕೇನು ಮಾಡುವುದು? 40,000 ಕೊಟ್ಟು ಉಳಿದ ಹಣಕ್ಕೆ ಸಾಲದ ಕಂತುಗಳ ಮೂಲಕ ಸ್ಕೂಟರ್ ಖರೀದಿಸಿದ್ದಾರೆ. ಅಂತೂ ಬಜರಂಗರಾಮ್ ಮಗಳಿಗೆ ಸ್ಕೂಟರ್ ಕೊಡಿಸಿದ್ದಾರೆ. ಹೀಗೆ ಮಗಳ ಆಶೆಯನ್ನು ಈಡೇರಿಸಿಕೊಟ್ಟ ತಂದೆಗೆ ನೀವೊಂದು ಥ್ಯಾಂಕ್ಸ್ ಅನ್ನಾದ್ರೂ ಹೇಳ್ಬೇಕಲ್ವಾ? ಯಾಕೆಂದ್ರೆ ಹೆಣ್ಮಕ್ಕಳು ಮನೆ ಬೇಡ. ಬಜರಂಗರಾಮ್ ಕೊಡಿಸಿದ್ದು ಒಂದು ಸ್ಕೂಟರೇ ಆಗಿರ್ಬೋದು, ಆದರೆ ತನ್ನ ಮಗಳ ಆಸೆ ಈಡೇರಿಸಲಿಕ್ಕಾಗಿ ಅವರು ತನ್ನನ್ನು ಅರ್ಪಿಸಿಕೊಂಡ ರೀತಿಯಲ್ಲಿ ಸಮಾಜಕ್ಕೆ ಮಾದರಿ ಇದೆ. ವೀಕ್ಷಕರೇ, ಈ ಹೊತ್ತಿನ ಸುದ್ದಿ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಅವರಪ್ಪ ಮಂಚಿ. ಜೈ ಹಿಂದ್.